ಇದು ಬೆಂಗಳೂರಿಗರು ನೋಡಲೇಬೇಕಾದ ಸುದ್ದಿ. ಮೆಟ್ರೋ ಪಿಲ್ಲರ್ ಕೆಳಗಡೆ ಸಂಚಾರ ಎಷ್ಟು ಸೇಫ್? ಬೆಂಗಳೂರಿನ ಜನ ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಮೆಟ್ರೋ ಪಿಲ್ಲರ್ ಕೆಳಗಡೆ ಸಂಚಾರ ಎಷ್ಟು ಸೇಫ್? ಸೇಫ್ ಆಗಿದ್ದ ಸಿಲಿಕಾನ್ ಸಿಟಿ ಈಗ ಡೇಂಜರ್ ಸ್ಥಿತಿಗೆ ಬಂದಿದೆ. ಎಲ್ಲಿ ಮರ ಬೀಳುತ್ತೋ, ಎಲ್ಲಿ ರಾತ್ರೋರಾತ್ರಿ ಗುಂಡಿ ಕ್ರಿಯೇಟ್ ಆಗುತ್ತೋ ಗೊತ್ತಿಲ್ಲ. ನಗರದಲ್ಲಿ ಈಗ ಈ ಸಾಲಿಗೆ ಸೇರಿದ ನಮ್ಮ ಮೆಟ್ರೋ. ಬೆಂಗಳೂರಿನ ಜನತೆ ತುಂಬಾ ನಿಗಾ ವಹಿಸಿ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಮೆಟ್ರೋ ಪಿಲ್ಲರ್ ಕೆಳಗಡೆ ಸಂಚಾರ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂಥದ್ದು. ಯಾಕೆಂದ್ರೆ ಸೇಫ್ ಸಿಟಿ ಆಗಿದ್ದಂತ ನೋಡಿ, ನೀವೀಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮೆಟ್ರೋ ಪಿಲ್ಲರ್ ಅಲ್ಲಿ ಇದ್ದಂಥ ಒಂದು ಸಿಮೆಂಟ್ ತುಂಡು ಕಾರಿನ ಮೇಲೆ ಬಿದ್ದಿರುವಂಥದ್ದು. ಇದು ತಲೆ ಮೇಲೆ ಏನಾದರೂ ಬಿದ್ದಿದ್ರೆ ಕತೆ ಮುಗೀತು ಅಂತ ಹೇಳಬೇಕಾಗಿತ್ತು. ಜನ ಮಳೆ ಬಂದರೆ ರಕ್ಷಣೆಯನ್ನು ಪಡೆಯೋದಿಕ್ಕೆ, ಆಮೇಲೆ ಮೆಟ್ರೋ ಪಿಲ್ಲರ್ ಕೆಳಗಡೆ ಸಂಚಾರ ಮಾಡೋದು ಈಗ ಅನುಮಾನ ಕ್ರಿಯೇಟ್ ಮಾಡಿದೆ, ಅಪಾಯಕಾರಿ ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡಿದೆ. ಯಾಕೆಂದರೆ ನಮ್ಮ ಮೆಟ್ರೋ ಅಂಥದ್ದೊಂದು ಅಪಾಯದ ಸ್ಥಿತಿಗೆ ಬಂದ್ಬಿಡ್ತಾ. ಮೆಟ್ರೋ ಪಿಲ್ಲರ್ ಕೆಳಗಡೆ ಸಂಚಾರ ಮಾಡೋದು ಅಪಾಯನಾ? ಆ ಒಂದು ಸಿಮೆಂಟ್ ತುಂಡು ಕೆಳಗಡೆ ಬಿದ್ದಿದೆ. ಯಾವ ಕಾರಣಕ್ಕೋಸ್ಕರ? ಏನಾದ್ರು ಗುಣಮಟ್ಟದ ಕೊರತೆ ಉಂಟಾಯ್ತಾ? ಮಳೆಯ ಕಾರಣನಾ? ಯಾವ ಕಾರಣ? ಇದೇನಾದ್ರು ತಲೆಗೆ ಬಿದ್ದಿದ್ರೆ ಈ ರೀತಿ ಎಲ್ಲ ಕಡೆ ಆಗ್ತಾ ಇದೆಯಾ? ಇದು ಬೆಂಗಳೂರಿನ ಜನತೆ ನೋಡಬೇಕಾದಂತ ಸುದ್ದಿ. ಚಲಿಸುತ್ತಿದ್ದ ಕಾರಿನ ಮೇಲೆ ಬಿದ್ದಂತ ಸಿಮೆಂಟ್ ಇಟ್ಟಿಗೆಯ ತುಂಡು. ಮೆಟ್ರೋ ಬ್ರಿಡ್ಜ್ನ ಇಟ್ಟಿಗೆ ತುಂಡು ಬಿದ್ದು ಕಾರ್ ಗ್ಲಾಸ್ ಪೀಸ್. ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 393 ಬಳಿ ನಡೆದಂತ ಘಟನೆ. ನಿನ್ನೆ ಬೆಳಗ್ಗೆ ಮೈಸೂರು ರೋಡ್ನಲ್ಲಿ ಹೋಗ್ತಾ ಇದ್ದಂಥ ಕಾರ್ ಮೇಲೆ ಏಕಾಏಕಿ ಬಿದ್ದ ಮೆಟ್ರೋ ಬ್ರಿಡ್ಜ್ನ ಸಿಮೆಂಟ್ ಕಲ್ಲು ಬಿದ್ದ ರಭಸಕ್ಕೆ ಕಾರ್ನ ಫ್ರಂಟ್ ಗ್ಲಾಸ್ ರೂಫ್ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಕಲ್ಲು ಬಿದ್ದ ಫೋರ್ಸ್ಗೆ ಭಯಗೊಂಡು ಕಾರ್ ಸವಾರ ಕುಟುಂಬ ಕಂಗಾಲಾಗಿದೆ. ಮೆಟ್ರೋ ರೈಲು ಹೋಗ್ತಿದ್ದಂತೆ ವೈಬ್ರೇಷನ್ ಕಳಚಿ ಬಿದ್ದ ತುಂಡು. ಇದೇ ತುಂಡು ಜನರ ಮೇಲೆ ಬಿದ್ದಿದ್ರೆ ಪ್ರಾಣಾಪಾಯ, ಜೀವಕ್ಕೆ ತೊಂದರೆ ಆಗ್ತಾ ಇತ್ತು. ಮೆಟ್ರೋ ಪಿಲ್ಲರ್ ಕೆಳಗಡೆ ನಿಂತರೆ ಮಳೆ ಬಂತು, ಇನ್ನೇನೋ ಡ್ರೈವ್ ಮಾಡ್ತಾ ಹೋದರೆ ಅದು ಈಸಿ ರಕ್ಷಣೆ ಅಂತ ಅಂದ್ಕೊಂಡಿದ್ರು ಜನ. ಆದರೆ ಅಪಾಯಕ್ಕೆ ಆಹ್ವಾನವನ್ನು ಕೊಡ್ತಾ ಇದೆ ಮೆಟ್ರೋ ಪಿಲ್ಲರ್ಗಳು. ಹಾಗಿದ್ರೆ ಬೆಂಗಳೂರಿನಲ್ಲಿರುವಂಥ ಮೆಟ್ರೋ ಪಿಲ್ಲರ್ಗಳ ಗುಣಮಟ್ಟ ಹದಗೆಟ್ಟಿದೆಯಾ? ಮೆಟ್ರೋ ಪಿಲ್ಲರ್ ನಿರ್ವಹಣೆಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ. ಮೆಟ್ರೋ ವಿರುದ್ಧ ಪೊಲೀಸ್ ಠಾಣೆಗೆ ಕಾರ್ ಮಾಲೀಕ ದೂರು ಕೊಟ್ಟಿದ್ದಾರೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಕಾರ್ ಮಾಲೀಕ ನವೀನ್ ರಾಜ್ ಎಂಬುವರಿಂದ ದೂರು ದಾಖಲಾಗಿದೆ. ಈ ಬಗ್ಗೆ ಸಂಪರ್ಕ ಮಾಡಲು ಪ್ರಯತ್ನಿಸಿದರೂ ಕೂಡ ಸಿಗದ BMRCL ಅಧಿಕಾರಿಗಳು. ಬಳಿಕ ಬ್ಯಾಟರಾಯನಪುರ ಠಾಣೆಗೆ ದೂರು ನೀಡಿದ ನವೀನ್, ಕಾರ್ ಡ್ಯಾಮೇಜ್ಗೆ ಪರಿಹಾರಕ್ಕೆ ಆಗ್ರಹಿಸಿ ನವೀನ್ ದೂರು. ಕಾರ್ ಏನೋ ಡ್ಯಾಮೇಜ್ ಆಗಿದೆ, ತಲೆಗೆ ಪೆಟ್ಟು ಬಿದ್ದಿದ್ರೆ ಜೀವಕ್ಕೆ ಅಪಾಯ ಆಗ್ತಾ ಇದೆ. ಮೆಟ್ರೋ ಪಿಲ್ಲರ್ ನಿರ್ವಹಣೆಯಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ತೋರಿದ್ದಾರಾ? ಮೆಟ್ರೋ ವಿರುದ್ಧ ಪೊಲೀಸ್ ಠಾಣೆಗೆ ಕಾರ್ ಮಾಲೀಕ ದೂರು ಕೊಟ್ಟಿದ್ದಾರೆ. ಇದನ್ನು ನಮ್ಮ ಮೆಟ್ರೋ BMRCL ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಪರಿಶೀಲನೆ ನಡೆಸಬೇಕಾಗಿದೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಕಾರ್ ಮಾಲೀಕ ದೂರನ್ನು ಕೊಟ್ಟಿದ್ದಾರೆ. ಅವರು ಸಂಚಾರ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮೆಟ್ರೋ ಪಿಲ್ಲರ್ ಕೆಳಗಡೆ ಏಕಾಏಕಿ ಈ ಸಿಮೆಂಟ್ ಕಲ್ಲು ಅಂದರೆ ಸಿಮೆಂಟ್ ತುಂಡು ಬಿದ್ದಿದೆ. ಇದೇ ರೀತಿ ಎಲ್ಲ ಪಿಲ್ಲರ್ಗಳ ಕತೆ ಆದರೆ ಬೆಂಗಳೂರಿನ ಜನತೆಯ ಸ್ಥಿತಿ ಏನು? ಅವರ ಸೇಫ್ ಎಷ್ಟು ಮುಖ್ಯ? ಈ ವಿಚಾರದಲ್ಲಿ BMRCL
ಏನು ಮಾಡ್ತಾ ಇದೆ?